ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 5ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಭಾರತ ಮತ್ತು US ಟ್ರೇಡ್ ಡೀಲ್ನ ನಂತರ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮತ್ತೆ ಮಾರ್ಕೆಟ್ನಲ್ಲಿ ಈಗ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.6%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇದ್ದಿದ್ದರಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 25,600 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. 25,500 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ಏನಾದರೂ ನಿಫ್ಟಿ ಹೋದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.7%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗಿತ್ತು. 0.5%ನ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ನಿನ್ನೆನೆ ಸ್ಟಾರ್ಟ್ ಆಗಿದೆ. ಈ ಒಂದು ಮೀಟಿಂಗ್ 3 ದಿನದ ಮೀಟಿಂಗ್ ಆಗಿರುತ್ತೆ. ಶುಕ್ರವಾರದ ದಿನ RBI ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ನೋಡೋದಕ್ಕೆ ಸಿಗುತ್ತೆ. ಗವರ್ನರ್ ಈ ಬಾರಿ ಯಾವುದೇ ರೀತಿಯ ರೇಟ್ ಕಟ್ಸನ್ನು ಮಾಡೋದಿಲ್ಲ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಸಾಕಷ್ಟು ಅನಲಿಸ್ಟ್ಗಳು, ಬ್ರೋಕರೇಜಸ್ಗಳು ಈ ಬಾರಿ ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ ತುಂಬಾ ಕಡಿಮೆ ಇರುತ್ತೆ ಅಂತ ಪ್ರಿಡಿಕ್ಷನನ್ನು ಕೂಡ ಮಾಡಿದ್ದಾರೆ. ನೋಡಬೇಕಾಗುತ್ತೆ ಗವರ್ನರ್ ಯಾವ ರೀತಿಯ ಡಿಸಿಷನನ್ನು ತಗೋತಾರೆ ಅಂತ. ಹಾಗೆ ಎಕಾನಮಿಯ ಬಗ್ಗೆ ಯಾವ ರೀತಿಯ ಒಂದು ಸ್ಪೀಚ್ ಬರುತ್ತೆ, GDP ಗ್ರೋತ್ ಫೋರ್ಕ್ಯಾಸ್ಟ್ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿಯಲ್ಲಿ ಇನ್ಫ್ಲೇಷನ್ ಫೋರ್ಕ್ಯಾಸ್ಟನ್ನು ಮಾಡ್ತಾರೆ, ಅದೆಲ್ಲ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಒಳ್ಳೆ ಒಂದು ಫೋರ್ಕ್ಯಾಸ್ಟ್ಗಳು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಫೋರ್ಕ್ಯಾಸ್ಟ್ ಬಂದರೆ ಮಾರ್ಕೆಟ್ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅಕಸ್ಮಾತ್ 0.25%ನ ರೇಟ್ ಕಟ್ ಬಂದರೂ ಕೂಡ ಖಂಡಿತವಾಗ್ಲೂ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಆಲ್ರೆಡಿ ರೇಟ್ ಕಟ್ ಇರೋದಿಲ್ಲ ಅಂತ ಹೇಳಿರೋದ್ರಿಂದ ಯಾವುದೇ ರೀತಿಯ ರೇಟ್ ಕಟ್ ಇಲ್ಲ ಅಂದರೂ ಕೂಡ ಅಷ್ಟಾಗೇನು ವೀಕ್ನೆಸ್ ಮಾರ್ಕೆಟ್ನಲ್ಲಿ ಬರೋದಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಡ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3%ನ ಜಂಪ್ ಟ್ರೆಂಡ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟ್ರೆಂಡ್ ತಮ್ಮ Q3 ರಿಸಲ್ಟನ್ನು ನಿನ್ನೆ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿತ್ತು. ಪ್ರಾಫಿಟ್ ಆಲ್ಮೋಸ್ಟ್ 36% ಇನ್ಕ್ರೀಸ್ ಆಗಿತ್ತು. ಹಾಗೆ ರೆವೆನ್ಯೂನಲ್ಲಿ ಕೂಡ 16%ನ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ರಿಸಲ್ಟ್ನ ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈಗಲೂ ಕೂಡ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿದ್ದಾರೆ. ಈ ಮುಂಚೆ ಅಗ್ರೆಸಿವ್ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಕ್ತಿತ್ತು. 7,000 ರೂಪಾಯಿ ಅರೌಂಡಲ್ಲಿ ಟಾರ್ಗೆಟ್ಸ್ ಇತ್ತು. ಅದು ಈಗ 5,000 ರೂಪಾಯಿ ಅರೌಂಡಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಬಟ್ ರಿಸಲ್ಟ್ ಸ್ಟ್ರಾಂಗ್ ಆಗೇ ಇತ್ತು. ಸ್ಟ್ರಾಂಗ್ ರಿಸಲ್ಟ್ನ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮ್ ಬಂದಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ 344 ಕೋಟಿ ಪ್ರಾಫಿಟ್ಸನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ 9%ನಷ್ಟು ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ಮ್ಯಾಕ್ಸ್ ಹೆಲ್ತ್ ಕೇರ್ನ ಕಡೆಯಿಂದ ಕೂಡ ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಆ ರೀಸನ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸ್ಟೀಲ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಟಾಟಾ ಸ್ಟೀಲ್, JSW ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ONGC ಕೂಡ 0.85%ನಷ್ಟು ಇವತ್ತು ಗೇನ್ ಆಗಿದೆ. ಸೊ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಲೂಸರ್ ಆಗಿತ್ತು. 3%ನ ಕರೆಕ್ಷನ್ ಇಂಡಾಲ್ಕೋ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಟರ್ನಲ್ ಭಾರತಿ ಏರ್ಟೆಲ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಭಾರತಿ ಏರ್ಟೆಲ್ 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಸೊ ಕಂಪನಿ ತಮ್ಮ ರಿಸಲ್ಟ್ಸನ್ನು ಇವತ್ತು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಅದಕ್ಕೆ ರೀಸನ್ ಕಳೆದ ವರ್ಷ ಒಂದು ಎಕ್ಸೆಪ್ಷನಲ್ ಐಟಮ್ ಇದ್ದಿದ್ದರಿಂದ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಒಂದು ಎಕ್ಸೆಪ್ಷನಲ್ ಐಟಮನ್ನು ಮೈನಸ್ ಮಾಡಿ ನಾವು ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 25%ನಷ್ಟು ಇನ್ಕ್ರೀಸ್ ಆಗಿದೆ. ಸೊ ಬೈ ಡಿಫಾಲ್ಟ್ ಒಳ್ಳೆ ಒಂದು ರಿಸಲ್ಟೇ ಭಾರತಿ ಏರ್ಟೆಲ್ನ ಕಡೆಯಿಂದ ಬಂದಿದೆ. ಈ ಒಂದು ರಿಸಲ್ಟ್ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿದೆ. ನೋಡಬೇಕಾಗುತ್ತೆ ಈ ರಿಸಲ್ಟ್ಗೆ ನಾಳೆ ಭಾರತಿ ಏರ್ಟೆಲ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಕಂಪನಿಯ ರೆವಿನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಎಕ್ಸೆಪ್ಷನಲ್ ಐಟಮನ್ನು ಆ್ಯಡ್ ಮಾಡಿದ್ರೆ ಪ್ರಾಫಿಟ್ಸ್ 55% ಫಾಲ್ ಆದ ರೀತಿಯಲ್ಲಿ ಕಾಣಿಸುತ್ತೆ. ಹಾಗೆ ಇವತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಇತ್ತು. BL, HL ಸ್ಟಾಕ್ಗಳು ಕರೆಕ್ಟ್ ಆಗಿದೆ. BL ಸ್ಟಾಕ್ ಪ್ರೈಸ್ನಲ್ಲಿ 1.5%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. SBI ಲೈಫ್ ಇನ್ಶೂರೆನ್ಸ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ಇನ್ಫೋಸಿಸ್, HCL ಟೆಕ್, ಬೇರೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನಿನ್ನೆ ಕೂಡ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಇವತ್ತು ಕೂಡ ಆ ಒಂದು ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಇದಕ್ಕೆ ರೀಸನ್ ರೀಸೆಂಟಾಗಿ ಬಂದಂಥ ಅಮೆಝಾನ್ನ ಆಂಥ್ರೋಪಿಕ್ AI ಟೂಲ್ ಆಗಿರುತ್ತೆ. ಸೊ ಈ ಒಂದು AI ಟೂಲ್ ಏನಿದೆ ಇದೊಂದು ಏಜೆಂಟ್ ಆಗಿರುತ್ತೆ. ಸೊ ಈ ಒಂದು ಟೆಕ್ ಕಂಪನಿಯಲ್ಲಿ ಎಂಪ್ಲಾಯೀಸ್ಗಳೇನು ಲೀಗಲ್, ಸೇಲ್ಸ್, ಮಾರ್ಕೆಟಿಂಗ್ ಹಾಗೆ ಡೇಟಾ ಅನಾಲಿಸಿಸ್ ರಿಲೇಟೆಡ್ ಅಪ್ಲಿಕೇಶನ್ಸ್ಗಳನ್ನು ಬಿಲ್ಡ್ ಮಾಡ್ತಿದ್ರು, ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟನ್ನು ಮಾಡ್ತಿದ್ರು. ಅದನ್ನು ಈಗ ಈ ಒಂದು AI ಏಜೆಂಟ್ ಹ್ಯಾಂಡಲ್ ಮಾಡುತ್ತೆ. ಅಂದರೆ ಯಾವುದೇ ರೀತಿಯ ಮನುಷ್ಯರ ಸಹಾಯ ಇಲ್ಲದೇ AI ಈ ಎಲ್ಲ ಕೆಲಸವನ್ನು ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇನ್ಫೋಸಿಸ್, HCL ಟೆಕ್ ಈ ಎಲ್ಲ ಕಂಪನಿಗಳಿಗೆ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನೆಲ್ಲ ಪ್ರಾಜೆಕ್ಟ್ಸ್ಗಳು ಸಿಗ್ತಿತ್ತು ಆ ಪ್ರಾಜೆಕ್ಟ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ಮಾಡೋದಕ್ಕೆ ಬಿಲಿಯನ್ ಡಾಲರ್ಗಳಲ್ಲಿ ಪೇಮೆಂಟನ್ನು ಕ್ಲೈಂಟ್ಗಳು ಮಾಡಬೇಕಾಗಿತ್ತು. ಬಟ್ ಈಗ ಈ ಒಂದು AI ಟೂಲನ್ನು ಬಳಸ್ಕೊಂಡ್ರೆ ಅವರು ಈಸಿಯಾಗಿ ತಮ್ಮ ಕೆಲಸವನ್ನು ಮಾಡ್ಕೋಬೋದಾಗುತ್ತೆ.
ಸೊ ಈ ರೀತಿಯ AI ಟೂಲ್ಗಳನ್ನು ದೊಡ್ಡ ದೊಡ್ಡ ಕಂಪನೀಸ್ ಆಗಿರುವಂಥ ಅಮೆಝಾನ್, ಮೆಟಾ, ಗೂಗಲ್ ಈ ರೀತಿಯ ಕಂಪನಿಗಳು ಬಿಲ್ಡ್ ಮಾಡ್ತಾರೆ. ಬಟ್ ಇನ್ಫೋಸಿಸ್, HCLಟೆಕ್, ವಿಪ್ರೋ ಇದೆಲ್ಲ ಸರ್ವಿಸ್ ಬೇಸ್ಡ್ ಕಂಪನೀಸ್ ಆಗಿರುತ್ತೆ. ಸೊ ಈ ಒಂದು AI ಟೂಲ್ಗಳಿಂದ ಇನ್ಫೋಸಿಸ್, HCLಟೆಕ್ನ ರೆವೆನ್ಯೂ ಸಾಕಷ್ಟು ಫಾಲ್ ಆಗುತ್ತೆ ಅಂತ ಬ್ರೋಕರೇಜ್ಗಳು ಕವರೇಜನ್ನು ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ಸ್ಗಳಲ್ಲಿ ವೀಕ್ನೆಸ್ ಇದೆ. ಸೊ AI ರೀಸನ್ನಿಂದನೇ IT ಸೆಕ್ಟರ್ನ ಸ್ಟಾಕ್ಗಳು ಸ್ಲೋ ಆಗಿ ಗೇನ್ ಆಗ್ತಿತ್ತು. ಬಟ್ ಈಗ ಮನುಷ್ಯರನ್ನ ರೀಪ್ಲೇಸ್ ಮಾಡುವಂಥ AI ಟೂಲ್ ಫೋಕಸನ್ನು ಪಡ್ಕೊಳ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ ಕೂಡ IT ಸೆಕ್ಟರ್ನ ಕಂಪನಿಗಳಲ್ಲಿ ಇದೆ. ಹಾಗೆ IT ಎಂಪ್ಲಾಯೀಸ್ಗಳಲ್ಲಿ ಕೂಡ ಆ ಒಂದು ಕನ್ಸರ್ನ್ ಇದ್ದೇ ಇರುತ್ತೆ. ಸೊ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ CCI ಇಂಡಿಗೋ ಮೇಲೆ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಇಂಡಿಗೋ ಸಾಕಷ್ಟು ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ರು, ಸಾಕಷ್ಟು ಫ್ಲೈಟ್ಗಳು ಡಿಲೇ ಕೂಡ ಆಗಿತ್ತು. ಇದರ ವಿರುದ್ಧ DGCA ಆ್ಯಕ್ಷನನ್ನು ತಗೊಂಡಿದ್ರು, ಕೇವಲ 22 ಕೋಟಿಯ ಫೈನ್ ಕೂಡ ಬಂದಿತ್ತು. ಬಟ್ ಈಗ CCI ಒಂದು ಡೈರೆಕ್ಟ್ ಪ್ರೋಬನ್ನು ಮಾಡುವಂಥ ಚಾನ್ಸಸ್ ಇದೆ. ಈ ಒಂದು ನ್ಯೂಸ್ನಿಂದ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. PB ಫಿನ್ಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ 10% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಕಂಪನಿ ಫಂಡ್ ರೈಸಿಂಗನ್ನು ಮಾಡ್ತಿದ್ದಾರೆ. ಹಾಗೆ ಈ ಒಂದು ಫಂಡ್ ರೈಸಿಂಗಿಂದ ಬಂದಂಥ ಅಮೌಂಟನ್ನು ಇನ್ಶೂರೆನ್ಸ್ ರಿಲೇಟೆಡ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಇದು ಇನ್ವೆಸ್ಟರ್ಸ್ಗಳಿಗೆ ಸಾಕಷ್ಟು ಕನ್ಸರ್ನಿಂಗ್ ವಿಷಯ ಆಗಿತ್ತು. ತಮ್ಮ ಒಂದು ಮೇಜರ್ ಬಿಸ್ನೆಸ್ಸನ್ನು ಬಿಟ್ಟು ಇನ್ಶೂರೆನ್ಸ್ ಕಂಪನಿಯನ್ನು ಅಕ್ವೈರ್ ಮಾಡೋದ್ರಲ್ಲಿ ಫಂಡ್ ಇನ್ವೆಸ್ಟ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ತಿತ್ತು. ಇವತ್ತು PB ಫಿನ್ಟೆಕ್ನ ಬೋರ್ಡ್ ಮೀಟಿಂಗ್ ಇತ್ತು. ಸೊ ಆ ಬೋರ್ಡ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದರೆ ಮೇ ಬಿ ಫಂಡ್ ರೈಸಿಂಗ್ನ ಪ್ಲಾನನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 1 ಗಂಟೆ ನಂತರ ಸಡನ್ ಆಗಿ ಸ್ಪೈಕ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ತು. HAL ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಬೆಳಗಿನ ಸೆಷನಲ್ಲಿ 8% ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದಕ್ಕೆ ರೀಸನ್ ಇಂಡಿಯನ್ ಫೈಟರ್ ಜೆಟ್ ಪ್ರೋಗ್ರಾಮ್ನಿಂದ ಕಂಪನಿಯನ್ನು ಆಚೆ ಇಡಲಾಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಆಗಿತ್ತು. ಸೊ ಇದಕ್ಕೆ ರೀಸನ್ ಕಂಪನಿಗೆ ಸಾಕಷ್ಟು ಆರ್ಡರ್ಗಳು ಸಿಗ್ತದೆ. ಫೈಟರ್ ಜೆಟ್ ಆರ್ಡರ್ಸ್ಗಳು ಕೂಡ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಸಿಕ್ಕಿತ್ತು. ಬಟ್ ಆ ಫೈಟರ್ ಜೆಟ್ಗಳನ್ನು ಕಂಪನಿ ಆನ್ ಟೈಮ್ ಡೆಲಿವರಿ ಮಾಡ್ತಿಲ್ಲ. ಬಟ್ ಈಗ HAL ಒಂದು ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. 5 LCA Mk1 ಏರ್ಕ್ರಾಫ್ಟ್ಗಳು ಆಲ್ರೆಡಿ ರೆಡಿ ಇದೆ. ಇನ್ನು ಮಿಕ್ಕಿರುವಂಥ ಏರ್ಕ್ರಾಫ್ಟ್ಗಳಿಗೆ ಇಂಜಿನನ್ನು ಫಿಕ್ಸ್ ಮಾಡಬೇಕಾಗಿದೆ. ಸೊ ಅದು ಆದಷ್ಟು ಬೇಗ ಆಗುತ್ತೆ. ಆದಷ್ಟು ಬೇಗ ಡೆಲಿವರಿಯನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಬಟ್ ಈ ರೀತಿಯಲ್ಲಿ ಡೆಲಿವರಿ ಡಿಲೇ ಆಗ್ತಾ ಹೋದರೆ ಕ್ಲೈಂಟ್ಗಳು ಮತ್ತೆ ಆರ್ಡರ್ಸ್ಗಳನ್ನು ಕೊಡೋದಿಲ್ಲ. ಹಾಗೆ ಈಗ ಎಕ್ಸಿಸ್ಟಿಂಗ್ ಆರ್ಡರ್ಸ್ ಏನಿದೆ ಅದು ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕಂಪನಿಗಳು ಇಷ್ಟು ರೆವೆನ್ಯೂಸನ್ನು ಜನರೇಟ್ ಮಾಡ್ತೀವಿ ಅಂತ ಗೈಡೆನ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಆ ಗೈಡೆನ್ಸ್ಗಳನ್ನು ಕೂಡ ರೀಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕಂಪನಿಗಳಿಗೆ ನೆಗೆಟಿವ್ ಆಗ್ಬೋದು. ಹಾಗೆ ಆ ಕಂಪನಿಯ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿರೋರ್ಗೂ ಕೂಡ ಅದು ನೆಗೆಟಿವ್ ಆಗ್ಬೋದು. ಸೊ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಸ್ಟಾಕ್ನಲ್ಲಿ ಇನ್ನೂ 10-15% ಕರೆಕ್ಷನ್ನ ಪಾಸಿಬಿಲಿಟೀಸ್ ಇರುತ್ತೆ ಅಂತ ತಮ್ಮ ಒಂದು ರಿಸರ್ಚನ್ನು ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ನ್ಯೂಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಟ್ರೇಡ್ ಆಗುತ್ತೆ. ಕಂಪನಿ ಸ್ಟ್ರಾಂಗ್ ಆಗಿದೆ, ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿದೆ. PSU ಸೆಕ್ಟರ್ನ ಕಂಪನಿ, ಡಿಫೆನ್ಸ್ ಸ್ಕೋಪ್ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಆರ್ಡರ್ಗಳೇನು ಬರ್ತಿರುತ್ತೆ ಅದನ್ನು ಬೇಗ ಡೆಲಿವರ್ ಮಾಡಿದ್ರೆ ಅಷ್ಟೇ ಕಂಪನಿ ತಮ್ಮ ಒಂದು ರೆಪ್ಯುಟೇಷನನ್ನು ಉಳಿಸ್ಕೋಬೋದಾಗುತ್ತೆ. ನೈಕಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4%ಗೂ ಹೆಚ್ಚಿನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ನೈಕಾ ತಮ್ಮ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ 143% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಸೊ ನೈಕಾದ ಪ್ರಾಫಿಟ್ಸ್ ನಮಗೆ 20-30 ಕೋಟಿ ಅರೌಂಡಲ್ಲಿ ಯೂಶಲಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈ ಬಾರಿ 63 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂಸ್ ಕೂಡ 27% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ನೈಕಾ ಕಡೆಯಿಂದ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ಟ್ರೇಡ್ ಡೀಲ್ನ ನಂತರ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ FIIs ಕಡೆಯಿಂದ ಬಂದಿತ್ತು. ಬಟ್ ಮತ್ತೆ FIIs ನೆಟ್ ಸೆಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು 2150 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂತು. DIIs ಸ್ಟ್ರಾಂಗ್ ಬೈಯಿಂಗನ್ನು ಕಂಟಿನ್ಯೂ ಮಾಡ್ತಿದ್ದು 1129 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.